ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಐ ಲ್ಯಾಶಸ್ ಅನ್ನು ಯಾವ ರೀತಿ ಮನೆಯಲ್ಲೇ ನಾವು ಕೆಲವೊಂದು ಮನೆ ಮದ್ದುಗಳನ್ನು ಬಳಸ್ಕೊಬಿಟ್ಟು ಹ್ಯಾವಿ ಮತ್ತು ಥಿಕ್ಕಾಗಿ ತುಂಬ ನ್ಯಾಚುರಲ್ ಆಗಿ ಯಾವ ರೀತಿ ನಾವು ಚೆನ್ನಾಗಿ ಕಾಣಿಸ್ಕೊಳ್ಳುವಂತೆ ಇಟ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. 8 ಟಿಪ್ಸಲ್ಲಿ ಯಾವುದಾದ್ರೂ ಒಂದು ಟಿಪ್ಸ್ನ ಕೂಡ ನೀವು ಫಾಲೋ ಮಾಡಿದ್ರು ಕೂಡ ಖಂಡಿತವಾಗ್ಲೂ ರಿಸಲ್ಟ್ ಕಾಣಿಸುತ್ತೆ. ಆ್ಯಂಡ್ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಬಟನ್ ಇದೆ, ಅಲ್ಲೇ ಕ್ಲಿಕ್ ಮಾಡಿದರೆ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿದರೆ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ಆಯಿಲ್ ಅಪ್ಲೈಯಿಂಗ್. ಸೊ ಆಯಿಲ್ನ ನೀವು ಕ್ಯಾಸ್ಟರ್ ಆಯಿಲ್ ಆಗ್ಬೋದು ಅಥವಾ ಆಲಿವ್ ಆಯಿಲ್ ಆಗ್ಬೋದು, ಯಾವುದಾದ್ರೂ ಒಂದು ಆಯಿಲನ್ನು ತೊಗೊಂಡ್ಬಿಟ್ಟು ನೈಟು ನೀವು ಮಲಗೋಕ್ಕಿಂತ ಮುಂಚೆ ಫಸ್ಟಿಗೆ ನೀವು ನಿಮ್ಮ ಫೇಸನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದಾದ ನಂತರ ಆ ಒಂದು ಆಯಿಲನ್ನು ನೀವು ಐ ಲ್ಯಾಶಸ್ಗೆ ಅಪ್ಲೈ ಮಾಡಿಬಿಟ್ಟು ಮಲಗಬೇಕು ನೈಟು. ನೀವು ಇದಕ್ಕೆ ಇಯರ್ ಬಡ್ ಕೂಡ ಯೂಸ್ ಮಾಡ್ಬೋದು. ಅದರ್ವೈಸ್ ನಿಮಗೆ ಹಳೆ ಮಸ್ಕಾರ ಏನಾದರೂ ನಿಮ್ಮ ಮನೇಲಿದ್ದರೆ ಸೊ ಅದರ ಬ್ರಷನ್ನು ಚೆನ್ನಾಗಿ ಮೊದಲೇ ಬಿಸಿ ನೀರಲ್ಲಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಇಟ್ಕೊಂಡಿರಿ. ಸೊ ಅದನ್ನೇ ನೀವು ಈ ರೀತಿ ನೈಟಲ್ಲಿ ಆಯಿಲ್ ಅಪ್ಲೈ ಮಾಡ್ತಿರಲ್ವ, ಸೊ ಅವಾಗ ಅದರಲ್ಲಿ ಅದ್ದಿಬಿಟ್ಟು ನೀವು ಈಸಿಯಾಗಿ ಅಪ್ಲೈ ಮಾಡಿಬಿಟ್ಟು ನಂತರ ನೀವು ನೈಟ್ ಮಲಗಿದ್ರೆ ಸೊ 2 ರಿಂದ 3 ವಾರದಲ್ಲಿ ಇದರ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಟಿಪ್ ನಂಬರ್ 2, ನಿಂಬೆ ಹಣ್ಣಿನ ಮೇಲಿನ ಸಿಪ್ಪೆ ಇರುತ್ತಲ್ವ, ಸೊ ಅದನ್ನು ತೊಗೊಂಡ್ಬಿಟ್ಟು ನೀವು ಆಲಿವ್ ಆಯಿಲಲ್ಲಿ ಅಥವಾ ಕ್ಯಾಸ್ಟರ್ ಆಯಿಲಲ್ಲಿ ನೀವು ಅದ್ರ ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ಒಂದು ಎಣ್ಣೆಯಲ್ಲಿ ಹಾಗೆಯೇ ಇಟ್ಟು 1 ವೀಕ್ ಹಾಗೆಯೇ ಇಡಬೇಕು ಅದನ್ನು. ಸೊ ಅಂದರೆ ನಂತರ ಅದು 1 ವೀಕ್ ಆದಮೇಲೆ ಅದ್ರದ್ದು ನಿಂಬೆ ರಸದ್ದು ಏನಿರುತ್ತಲ್ವ ಅಂಶ ಅದು ಎಣ್ಣೆಲಿ ಸೇರಿಕೊಳ್ಳುತ್ತೆ. ಸೊ 1 ವೀಕ್ ಆದಮೇಲೆ ಆ ಒಂದು ನಿಂಬೆ ಸಿಪ್ಪೆನ ಸೈಡಲ್ಲಿ ತೆಗೆದುಬಿಟ್ಟು ನಂತರ ಆ ಆಯಿಲನ್ನು ನೀವು ಯೂಸ್ ಮಾಡಿದರೂ ಕೂಡ ನೈಟ್ ಮಲಗೋಕ್ಕಿಂತ ಮುಂಚೆ ನಿಮ್ಮ ಐ ಲ್ಯಾಶಸ್ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 3, ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಏನು ನಾರ್ಮಲಾಗಿ 5 ರೂಪೀಸ್ಗೂ ಕೂಡ ನಿಮಗೆ ಸಿಗುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ನೈಟು ನೀವು ವ್ಯಾಸ್ಲಿನನ್ನು ನಿಧಾನವಾಗಿ ನಿಮ್ಮ ಐ ಲ್ಯಾಶಸ್ಗೆ ಅಪ್ಲೈ ಮಾಡಬೇಕು. ನೀವು ಇದಕ್ಕೂ ಕೂಡ ನಾನು ಅದೇ ರೀತಿ ಹೇಳ್ತೀನಿ, ನೀವು ಇಯರ್ ಬಟ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಅದರ್ವೈಸ್ ನೀವು ಹಳೆ ಮಸ್ಕಾರ ಏನಾದರೂ ಅದ್ರ ಇದ್ದರೆ ಬ್ರಷ್ ಇದ್ದರೆ ಅದನ್ನು ಕೂಡ ತೊಗೊಂಡ್ಬಿಟ್ಟು ನೀವು ನಿಧಾನವಾಗಿ ಅಪ್ಲೈ ಮಾಡಿಬಿಟ್ಟು ಹಾಗೆಯೇ ಬಿಟ್ಟು ಮಾರ್ನಿಂಗ್ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಇದರಿಂದ ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಐ ಲ್ಯಾಶಸ್ ಕೂಡ ತುಂಬ ಥಿಕ್ಕಾಗಿ ಸ್ಮೂತಾಗಿ ಗ್ರೋ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 4, ಗ್ರೀನ್ ಟೀ ಕೂಡ ನೀವು ಐ ಲ್ಯಾಶಸ್ ಗ್ರೋ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಮೊದಲು ನೀವು ಗ್ರೀನ್ ಟೀನ ಟೀ ಮಾಡ್ಕೋಬೇಕು. ಸೊ ನಂತರ ಅದನ್ನು ತೊಗೊಂಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ಸೊ ಫ್ರಿಜ್ಜಲ್ಲಿ ಇಟ್ಮೇಲೆ ಅದು ತುಂಬ ಚಿಲ್ಡ್ ಆಗುತ್ತೆ, ತುಂಬ ತಂಪಾಗಿರುತ್ತಲ್ವ. ಸೊ ಅವಾಗ ಅದನ್ನು ನೀವು ಕಾಟನಲ್ಲಿ ಅದ್ದಿಬಿಟ್ಟು ನಿಮ್ಮ 2 ಕಣ್ಣುಗಳ ಮೇಲೆ ಅದನ್ನು ಇಟ್ಕೊಂಡ್ಬಿಟ್ಟು ಹಾಫ್ ಆನ್ ಅವರ್ ಹಾಗೆಯೇ ಬಿಡಬೇಕು. ಸೊ ಇದರಿಂದ ಕೂಡ ಅದು ಒಂದು ಐ ಲ್ಯಾಶಸ್ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಟಿಪ್ ನಂಬರ್ 5, ಐಲಿಡ್ ಮಸಾಜ್ ಅಂತ ಹೇಳಿ. ಸೊ ನಮ್ಮ ಏನು ಒಂದು ರಪ್ಪೆ ಇರುತ್ತೆ, ಕಣ್ಣಿನ ರಪ್ಪೆ ಇರುತ್ತೆ, ಸೊ ಅದಕ್ಕೆ ನಾವು ಮಸಾಜ್ ಮಾಡಬೇಕು. ಸೊ ಈ ಒಂದು ಮಸಾಜ್ ಮಾಡೋದಕ್ಕೋಸ್ಕರ ನೀವು ಆಲಿವ್ ಆಯಿಲ್ನ ಯೂಸ್ ಮಾಡಿ, ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡಬೇಡಿ. ತುಂಬ ದಪ್ಪವಾಗಿರುತ್ತೆ ಇದು ಆಯಿಲು. ಸೊ ನೀವೇನು ಮಾಡಬೇಕಂದ್ರೆ ಆಲಿವ್ ಆಯಿಲ್ನ ತೊಗೊಂಡ್ಬಿಟ್ಟು ನಿಧಾನವಾಗಿ ಮಸಾಜ್ ಮಾಡಬೇಕು ನೈಟ್ ಮಲಗೋಕ್ಕಿಂತ ಮುಂಚೆ. ಒಂದು 2 ರಿಂದ 3 ಸೆಕೆಂಡ್ ಮಾಡಿದರೂ ಕೂಡ ಸಾಕು. ಸೊ ನಂತರ ನೀವು ಅದನ್ನು ಹಾಗೆ ಬಿಟ್ಟು ಮಾರ್ನಿಂಗ್ ವಾಶ್ ಮಾಡಿದ್ರು ಕೂಡ ಐ ಲ್ಯಾಶಸ್ ಗ್ರೋ ಆಗೋದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕಣ್ಣುಗಳ ಸುತ್ತ ಎಲ್ಲ ಒಂದು ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ. ಸೊ ನಾರ್ಮಲಿ ಐ ಲ್ಯಾಶಸ್ ಗ್ರೋ ಆಗುತ್ತೆ. ಟಿಪ್ ನಂಬರ್ 6, ಪ್ರಾಪರ್ ಆಗಿ ನೀವು ಡಯಟ್ ತೊಗೋಬೇಕು. ಡಯಟಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ಸ್ ಮತ್ತು ವಿಟಮಿನ್ಸ್ ಕೂಡ ಇರಬೇಕು. ಸೊ ನಾರ್ಮಲಿ ನೀವು ಈ ರೀತಿ ಊಟಗಳನ್ನು ಮಾಡೋದ್ರಿಂದ ಕೂಡ ನಿಮ್ಮ ಐ ಲ್ಯಾಶಸ್ ತುಂಬ ನಾರ್ಮಲಿ ಆ್ಯಂಡ್ ನ್ಯಾಚುರಲಿ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 7, ಐ ಲ್ಯಾಶಸ್ನ ಟ್ರಿಮ್ಮಿಂಗ್ ಮಾಡೋದು. ಸೊ ನೀವು 3 ತಿಂಗಳಿಗೆ 4 ತಿಂಗಳಿಗೊಮ್ಮೆ ನಿಮ್ಮ ಕಣ್ಣಿನ ರಪ್ಪೆಗಳು ಸ್ವಲ್ಪ ಮುಂದೆ ಹಿಂದೆ ಆಗಿರುತ್ತೆ. ಸೊ ಅವನ್ನ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಬೇಕಷ್ಟೇ. ಸೊ ಆ ರೀತಿ ಮಾಡಿದರೂ ಕೂಡ ನಿಮ್ಮ ಐ ಲ್ಯಾಶಸ್ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನು ಟಿಪ್ ನಂಬರ್ 8, ಐ ಲ್ಯಾಶಸ್ನ ಕರ್ಲ್ ಮಾಡೋದಕ್ಕೋಸ್ಕರ ಕರ್ಲರ್ನ ಯೂಸ್ ಮಾಡ್ತೀವಿ. ಸೊ ನಾರ್ಮಲಿ ತುಂಬ ಜನ ನಾರ್ಮಲಿ ಡೈಲಿ 2 ಡೇಸ್ 3 ಡೇಸಲ್ಲಿ ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ಆ ರೀತಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಯೂಸ್ ಮಾಡಿ. ಅದರ್ವೈಸ್ ಆದಷ್ಟು ಸ್ಕಿಪ್ ಮಾಡೋದೇ ಒಳ್ಳೆಯದಂತಲೇ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನೈಟ್ ಮಲಗೋಕ್ಕಿಂತ ಮುಂಚೆ ಕಣ್ಣಿನ ಅಕ್ಕಪಕ್ಕದಲ್ಲಿ ಸ್ವಲ್ಪ ಏನಾದರೂ ನಮಗೆ ಕೊಳೆ ಎಲ್ಲ ಬಂದಿರುತ್ತೆ. ಸೊ ಆದಷ್ಟು ಅದನ್ನು ಕ್ಲೀನ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಎಷ್ಟು ನಾವು ಕ್ಲೀನಾಗಿ ಇಟ್ಕೊಳ್ತೀವೋ ಕಣ್ಣುಗಳನ್ನು, ಸೊ ಅಷ್ಟೇ ಐ ಲ್ಯಾಶಸ್ ಕೂಡ ತುಂಬ ಹೆಲ್ದಿಯಾಗಿ ಗ್ರೋ ಆಗೋದು ಕೂಡ ಇದು ಹೆಲ್ಪ್ ಆಗುತ್ತೆ.
ಸೊ ಫ್ರೆಂಡ್ಸ್, ಇದುವರೆಗೂ ನಾನು 8 ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐಲ್ಯಾಶಸ್ನ ಯಾವ ರೀತಿ ಮನೆ ಮದ್ದನ್ನು ಬಳಸ್ಬಿಟ್ಟು ಯಾವ ರೀತಿ ಗ್ರೋ ಮಾಡ್ಕೋಬೋದು ಅಂತ ತುಂಬ ಈಸಿ ಸರಳವಾದ ಒಂದು ಟಿಪ್ಸ್ಗಳಿವೆಲ್ಲ. ಸೊ ಇದನ್ನು ಯಾವುದಾದ್ರೂ ನೀವು ಒಂದು ಫಾಲೋ ಮಾಡ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.